ಇಲ್ಲಿ ಕ್ರಮ ಸಂಖ್ಯೆ, ಜಮೀನಿನ ಹೆಸರು, ಎಷ್ಟನೇ ಪಾಣಿ, ಎಷ್ಟು ಎಕರೆ ಇದೆ, ಯಾರ್ದು ಸಹಿ, ಎಲ್ಲದಕ್ಕೂ ಕೂಡ ಬ್ರಿಟಿಷರು ಯಾವ ರೀತಿ ವ್ಯವಸ್ಥೆ ತಂದಿದ್ರು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಯಾಗಿದೆ. 1941ರಲ್ಲಿ ಬ್ರಿಟನ್ನ ಕಿಂಗು ಈ ಸಂಸ್ಥಾನದವರಿಗೆ ಒಂದು ಪ್ರಶಂಸಾ ಪತ್ರ ಕೊಟ್ಟಿರೋದು. ಸೀಲು ಒಂಟ್ಮೂರಿ ದೇಸಾಯಿ ಅವರ ಸೀಲು ನೋಡಿದರೆ ನಾವು ಹೇಳ್ಬೋದು ಇಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಅಂದರೆ ಭಾರತದಲ್ಲಿ ತಯಾರಾದಂಥ ಒಂದು ಪುಸ್ತಕ ಅಂತ ಹೇಳ್ಬೋದು, ಒಂದು ನೋಟ್ ಬುಕ್ಕು. ಯಾಕೆಂದರೆ ಇಲ್ಲಿ ಆನೆ ಸಿಂಬಲ್ ಇದೆ, ಅದ್ರ ಜೊತೆಗೆ ರಾಜರು ಇಲ್ಲಿ ಕುತ್ಕೊಂಡು ಮೆರವಣಿಗೆ ಮಾಡಿಕೊಂಡು ರಾಜಾರಾಣಿ ಕಾಣ್ತಾರೆ. ಕಾಣಿಸ್ತಾರೆ. ಲೆಕ್ಕಪತ್ರಗಳನ್ನ ಬರೀಲಿಕ್ಕೇನೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಂತ ಒಂದು ಪುಸ್ತಕ. ನೋಡಿ, ಲಂಡನ್ ಇಂದ ಬಂದಿದಂತ ಒಂದು ನೋಟ್ ಬುಕ್ ನೋಡಿ. ಅವಾಗ ಎಲ್ಲಿಂದ ತರಿಸ್ಕೊಳ್ತಾ ಇದ್ರು. 1.5 ಲಕ್ಷ ರೂಪಾಯಿ ಕೊಡ್ತಾನ ಜಾಗ ಇಲ್ಲೇ ಬಿಟ್ಟು ಹೋಗ್ರಂದ್ರ ನಾವು. ಇದನ್ನ 1.5 ಲಕ್ಷ ಕೊಡ್ರತ್ತಂದ್ರ ಇಲ್ಲ ಅಂದ್ರೆ ಇದ ಒಂಟಪುರಿ ಹಳೆವಾಡಿ. ಕಿರೀಟ, ರಾಜ ಮತ್ತೆ ರಾಣಿಯರ ಕಿರೀಟ ಇದೆ ಇಲ್ಲಿ ನೋಡ್ಬೋದು. ತೋಪುಗಳನ್ನ ಮದ್ದುಗಳನ್ನ ಇಡ್ತಾ ಇದ್ರು. ಇದು ಇಷ್ಟೊಂದು ತುಂಬ್ಕೊಂಡು ಹೋಗ್ತಾ ಇದ್ರು. ಕುರ್ಚಾಕ ಒಂಟಮೂರಿ ತಂದು ಬರ್ದದ ನೋಡ್ರಿ ಇಲ್ಲಿ ಇಲ್ಲಿ ಬರ್ದದವ್ರಿ. ಇಲ್ಲಿ ಒಂಟಮೂರಿ ಅದ ಸಿಕ್ಕ ಹಾಕಿದ್ದೈತ್ರಿ. ಅದು ಮತ್ತೊಂದು ಐತಿ ಅವ್ರು ಮುದ್ರೆ. ಒಂಟಮೂರಿ ಐತೆ ಮುದ್ರೆ ಹಾಕಿದ್ದದ ಅವ್ರು. ಯಾವುದೋ ಕುರ್ಚಾಕ ಒಂದು ಐತ್ರಿ. ಅದು ಅದಾವ್ರಿ ಒಂದು ಯಾವುದಕ್ಕೋ ಪ್ರತಿಯೊಂದು ಕುರ್ಚಾಕ ಅದಾವ್ರಿ. ಅವು ಇದು ರಿಪೇರ್ ಮಾಡಿದಾರೆ ಹಳೇದತ್ರಿ. ಅವ ಇದನ್ನ ನನಗೆ ಕೊಟ್ಟು ಬಿಡ್ರಿ ಅಂದ್ರೆ ಅವ್ರು ರಿಪೇರ್ ಮಾಡವ. ಅವ ಎಷ್ಟಕ್ಕೆ ಬೇಡಿರ್ಬೇಕ್ರಿ ಅದನ್ನ ನೀವು ಹೇಳ್ಬಾರ. ಎಷ್ಟಕ್ಕೆ ಬೇಡಿರ್ಬೇಕ್ರಿ ಅದನ್ನು? ಹಳೆ ಕಾಲದಲ್ವಾ, ಒಂದು 50,000 ಕೇಳಿರ್ಬೋದಾ? 1.5 ಲಕ್ಷ ರೂಪಾಯಿ ಕೊಡ್ತಾನ ಜಾಗ ಇಲ್ಲೇ ಬಿಟ್ಟು ಹೋಗ್ರಂದ್ರ ನಾವು. ಇದನ್ನ 1.5 ಲಕ್ಷ ಕೊಡ್ರತ್ತಂದ್ರ ಇಲ್ಲ ಅಂದ್ರೆ ಅವ್ರು. ಸರಿ, ಮರದಕ್ಕೆ 1.5 ಲಕ್ಷ ಬೆಲೆ ಕಟ್ಟಿದ್ರ? ಕಟ್ಟಿದ್ರಿ. ಮೊನ್ನೆ ರಿಪೇರ್ ಮಾಡ್ಕೊಂಬರೋದಾಗ ಕೊಡುದಿಲ್ಲ ಅಂದ್ರಿ ಅವ್ರು ಮಾಲಕರು. ಹಾಗಾದ್ರೆ ಇದ್ರ ಒರಿಜಿನಲ್ ಪ್ರೈಸ್ ಎಷ್ಟಿರ್ಬೋದು? ಹಾಗಾದ್ರೆ ಅವರೇ 1.5 ಲಕ್ಷ ಕೇಳ್ತಾರೆ ಅಂತ ಹೇಳಿದ್ರೆ ಒರಿಜಿನಲ್ ಪ್ರೈಸ್ ತುಂಬಾ ಇದೆ. ಹೌದ್ರಿ. ಸಖತ್ತಾಗಿದೆ ಸರ್. ಈ ಹೆತ್ತಾಳಿ ನೋಡ್ರಿ, ಎಲ್ಲ ಚಿಲಕ ಎಲ್ಲ ಹೆತ್ತಾಳಿ ಐತ್ರಿ. ಎಲ್ಲ ಹೆತ್ತಾಳಿ ಇನ್ನು ತೆಗಿಲ್ಲನ್ರಿ. ಇಲ್ಲಿ ನೋಡಿ, ಕ್ಯಾರಿ ಮಾಡೋದಕ್ಕೆಲ್ಲ ಇವು ಎರಡು ಅದಾವ. ಅವೆಲ್ಲ ಆಚೆಗಡೆ ಎರಡು ಈಚೆಗಡೆ ಓರ್ ತುಂಬಾ ದೊಡ್ಡದಲ್ಲ, ದೊಡ್ಡದ್ರಿ ಇದು. ಅದಕ್ಕೋಸ್ಕರ ಎರಡು ಅದಾವ್ರಿ. ನೋಡೋಣ ಸರ್. ಇದು ಕಬ್ಬಿಣದ್ದು ಹೋರ್ ಕಂಬಿ. ಕಬ್ಬಿನದ್ರಿ ಎಲ್ಲ. ಮರ ಮತ್ತೆ ಕಬ್ಬಿಣದ. ಮರ ಕಬ್ಬಿನ್ರಿ. ಇದೊಂದ್ಸಲ ಚೇಂಜ್ ಮಾಡಿಲ್ಲ ನೀವು? ಇಲ್ರಿ, ಇಲ್ಲ ಎಲ್ಲ ಮೊದಲಿಂದ ಐತ್ರಿ ಅದೆಲ್ಲ. ಇಲ್ಲೇ ಅವರು ಮಾಲಕರು ಅಜ್ಜಗಳು ಇಲ್ಲೇ ಮಲ್ಕೋತಿರ್ರಿ. ಮೊದಲ ವಯಸ್ಸದ್ದಾಗ ಇಲ್ಲೇ ಮಲ್ಕೋತಿರ್ರಿ. ಅವಾಗ ಇಲ್ಲೇ ಮಲ್ಕೋತಿರ್ರಿ. ಅವಾಗ ನೋಡ್ರಲ್ಲ, ಇದ ಒಂಟಪುರಿ ಹಳೆವಾಡಿ. ಹಳೆವಾಡಿ ಒಂಟಮೂರಿ ಅದಲ್ಲ. ನದಿ ಹಚ್ಚಿಗಡೆ ರೀ. ನದಿ ಹಚ್ಚಿಗಡೆ ವಾಡೆ ಐತ್ರ. ನದಿ ಇಚ್ಚಿಗಡೆ ಐತ್ರಿ, ವಾಡೆ ಹಚ್ಚಿಗಡೆ ಐತ್ರಿ. ಅದು ಇಷ್ಟು ದೊಡ್ಡದಾಗಿತ್ತು, ಇಷ್ಟು ಅದ್ದೂರಿಯಾಗಿತ್ತು, ತುಂಬಾ ದೊಡ್ಡದಿದೆ. ಇದು ನೋಡ್ರಿ, ಇದು ಅದು ಅವಾಗಿಂದ್ರಿ. ಅದು ಏನಿದು? ಅದು ಪುಲ್. ಅದು ವಾಡೆ ಅಲ್ಲಿ ಹೊಳೆ ಬಂದ್ರೆ ಪುಲ್ರ. ಅದು ಸೇತುವೆ. ಇದು ಬಹುಶಃ ಬೆಳಗಾವ್ ಹುಕ್ಕೇರಿ ಹೋಗೋದಾಗ ರೋಡ್ ಇದ್ದಿರ್ಬೇಕ್ರಿ. ಅದು ಹವೆ ರೋಡ್ ಐತ್ರಲ್ಲ, ಬ್ರಿಡ್ಜ್ ಕಟ್ಟದಾರಲ್ಲ. ಈಗ ಬಡ್ಡ್ಯಾಗ ನೀರು ಐತ್ರಿ, ಮ್ಯಾಲ ಹವೆ ಐತ್ರಲ್ಲ, ಅದಿರ್ಬೇಕ್ರಿ ಬಹುಶಃ. ಇದು ಹಳೆವಾಡೆ ರೀ. ಇದು ಇದೆಲ್ಲ ವಾಡಿನ. ಇಲ್ಲಿ ನೋಡ್ರಿ ಯಾವ ಪ್ರಕಾರ ಹತ್ತು ನೋಡ್ರಿ. ಈ ಥರ 10 ಪಟ್ಟು ಹತ್ತು ನೋಡ್ರಿ. ಎಲ್ಲ ಕಮಾನ ಇದೆಲ್ಲ ದುರ್ಗಾಡಿ ನೋಡ್ರಿ. ವಾಡೆ ಸಖತ್ತಾಗಿ ಪೇಂಟಿಂಗ್ ಮಾಡಿದ್ದಾರೆ ಸರ್. ಅವಾಗೆಲ್ಲ ಪೇಂಟಿಂಗ್ ಎಲ್ಲ ತೋರಿಸ್ತಾ ಇದ್ದಿದ್ದಾರೆ. ಪೇಂಟಿಂಗ್ ಅದ. ಇದು ನೋಡ್ರಿ, ವಾಡೆ ಒರಿಜಿನಲ್ ವಾಡೆ ಇದು ನೋಡ್ರಿ. ಇಷ್ಟು ದೊಡ್ಡದಿತ್ತು. ಇಷ್ಟು ದೊಡ್ಡದೈತ್ರಿ. ಅದು ಇದೇ ಕಲರ್ ಹತ್ತಿರಲ್ಲ. 1 2 3 4 ಮಹಡಿ, 4 ಅಂತಸ್ತಿನ ವಾಡೆ ಇರ್ತದೆ. ಇಂಥ ಡ್ಯಾಮ್ದಾಗ ಮುನಿಗೆ ಹೋಗ್ತಾರೆ ಇದೆಲ್ಲ. ಅದು ಅಜ್ಜಾಗೋದ್ರ. ಅದ
ಕೊನೆ ರಾಜರದು. ಹ್ಞೂ ಫ್ರೇಮ್ ನೋಡಿ ಹೇಗಿದೆ ಅಂತ, ನೋಡಿ ಮಿರರ್ ಥರ ಇದೆ. ಕೊಡಿ ಅದೇನು ಸಣ್ಣದು ನೋಡೋಣ. ಅಭಿನಂದನಾ ಮಾನಪತ್ರವು, ಅಭಿನಂದನಾ ಪತ್ರವು ಇವರಿಗೆ ಕೊಟ್ಟಿರೋದು ಕೊನೆ ರಾಜರಿಗೆ. ಬಸವಪ್ರಭು ರಾಜ ಲಕ್ಷ್ಮಣಗೌಡ ಸರದೇಸಾಯಿ ಅವ್ರಿಗೆ. ನಾಡಗೌಡ ಪರಗಣ ಹುಕ್ಕೇರಿ, ಇವ್ರ ಹೆಸರೇ ಹಿಂಗೆ ಬರ್ತದೆ, ನಾಡಗೌಡ ಪರಗಣ ಹುಕ್ಕೇರಿ ಸರದೇಸಾಯಿ. ಮೀರಜಿಂದ ಬಂದಿರೋದು. OBE ಸಂಸ್ಥಾನ ಒಂಟುಮುರಿ. OBE ಅಂದ್ರೇನು? ಹಿಂಗೆ ಗೊತ್ತಿಲ್ಲರಿ ಅದು ನಮ್ಗೆ. ಒಂಟುಮುರಿನ OBE ಮಹಾಪ್ರಭುಗಳವರ ಶರಣ ಸನ್ನಿಧಿಗೆ ಅಂತ ಆಮಂತ್ರಣ ಪತ್ರ ಕೊಟ್ಟಿರೋದು. ಸರ್ ಇದ್ಯಾವುದು ಸರ್? ಬ್ರಿಟಿಷ್ ಕಾಲದೊಂದು ಫೋಟೋಸ್ ಇದೆ. ಇವೆಲ್ಲ ಪಾಂಡಿಚೇರಿ ಅಮ್ಮಗಳು ನೋಡ್ರಿ. ಬ್ರಿಟಿಷ್ ಕಾಲದ ಫೋಟೋಸ್ ನಾವಿಲ್ಲಿ ನೋಡ್ಬೋದು. ನೋಡಿ ಇಲ್ಲಿಗೆ ಬಂದಾಗ ಬ್ರಿಟಿಷರು ಅವರ ಫ್ಯಾಮಿಲಿ ಸಮೇತ ಬಂದಾಗ ಹಳೇದು ಪೆಟ್ಟಿಗೆ ಚಿಕ್ಕದು ಭಾಳ ಇದ್ದಿರಂಥವೆಲ್ಲ. ಅವೆಲ್ಲ ಬೆರಣಿಗೆ ಇಡಕ್ಕೆ ಪೆನ್ನ ಮಸಿ ಇಡಕ್ಕೆ ಅವೆಲ್ಲ ತೊಗೊಂಡಿರ್ರಿ. ಅವೆಲ್ಲ ಇದ್ರೊಳಗೆ ಚಿತ್ರ ಕಾಣ್ತಾರ, ರಾಜ ರಾಣಿಯ ಚಿತ್ರ ಅದಾವ್ರಿ. ರಾಜಾರಾಣಿಯ ಚಿತ್ರ. ಹಾಂ ಅವು ಹುಡುಕ್ಯಾಡದನ್ರಿ. ಅವು ಅದಾವ್ರಿ, ರಾಜ ರಾಣಿಯ ಚಿತ್ರ ಅದಾವ್ರಿ ಅದ್ರೊಳಗೆ ರೀ. ಯಾವಾಗಲೇ ತೋರಿಸಿನ್ರಿ ನಿಮ್ಗೆ. ಹಂಗೆ ರಾಜ ರಾಣಿ ಚಿತ್ರ ಅದಾವ್ರಿ. ಆಯ್ತು, ಆವಾಗಿನ ಕಾಲದ ಪಾಣಿ ನೋಡಿ ಹೇಗಿದೆ ಅಂತ. ರಾಜಾರಾಣಿಯರ ಚಿತ್ರ ಇದೆ ಅಂದ್ರಲ್ಲ. ಹಾಂ, ಕಿರೀಟ, ರಾಜ ಮತ್ತು ರಾಣಿಯರ ಕಿರೀಟ ಇದೆ ಇಲ್ಲಿ ನೋಡ್ಬೋದು. ಯಾಕೆಂದರೆ ವರ್ಜಿನಲ್ ಅಂತ ಒಂದು ಸಾಕ್ಷಿ. ಅಂದ್ರೆ ಮಾನ್ಯ ಅವರು ಫೋಟೋ ತಗೊಂಡಿದ್ದಾರೆ. ಅವರು ಇಲ್ಲಿ ಕಾಗಲ್ ಅಂತ ಕೊಲ್ಲಾಪುರದ ಕಾಗಲ್ ನೋಡಿದ್ರನ್ರಿ. ಕನ್ನೇರಿ ಮಠ ಎಲ್ಲ ಹಳಿವು ಮೊದಲಿಂದ ಎಲ್ಲ ಇವು ಮೊದಲಿಂದ ಹಳಿದೆಲ್ಲ ನೋಡಿದ್ರೆ ಅವ್ರು ತಗೊಂಡೋಗಿದ್ದಾರೆ ಅದರ ಫೋಟೋ. ನೋಡಿ ಹಿಂದಿಲ್ ಬರೆದಿದ್ದಾರೆ ಒಂಟ್ಮೂರಿ ಸಂಸ್ಥಾನ ಕಾರ್ಯಾಲಯ ಅಂತ. ಅದ್ರದ್ದು ಒಂದು ಪಾಣಿ, ಜಮೀನ್ದೆಲ್ಲ ಪಾಣಿ ಅವಾಗ ಹೀಗಿರ್ತಾ ಇದ್ದಿದ್ದು. 1979 ಇದೆಲ್ಲ. ಓಕೆ, ನೀವು ಹಳೆಯವರೆಲ್ಲ ಕಂಪ್ಲೀಟ್ ಇದೆಲ್ಲ ಹಳೆಯವರು. ಇದು ಬೇರೆ ಥರ ಇದೆ. ಏನು ಇದರ ಬಾಕ್ಸ್ ಥರ ಇದೆ. ಅವು ಏನೋ ಇವನು ಹಾಕಿಡ್ತಾರ ಅವನು. ಈ ತೋಪುಗಳ್ದೆಲ್ಲ ಏನೋ ಹಾಕಿಡ್ತಾರ ಅದ್ರೊಳಗೆ. ತೋಪುಗಳನ್ನ ಮದ್ದುಗಳನ್ನ ಇಡ್ತಾ ಇದ್ರು. ಇದು ಇಷ್ಟೊಂದು ತುಂಬ್ಕೊಂಡು ಹೋಗ್ತಾ ಇದ್ರು. ಓಕೆ, ಬಾರ. ಇದು ಒಂದು ವ್ಯೂ ಪಾಯಿಂಟ್. ಫುಲ್ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕಾಣಿಸ್ತಾ ಇದೆ ಕಂಪ್ಲೀಟ್. ಒಂದು ಬಾಲ್ಕನಿ ಅಂತ ಹೇಳ್ಬೋದಲ್ವಾ? ಇಲ್ಲಿ ಯಾರು ಅಲ್ಲಿ ಮಾಡೋದಲ್ರಿ ಎಲ್ಲ ಬಾಲ್ಕನಿ ಎಲ್ಲ ಅಲ್ಲಿ. ಎಲ್ಲ ಮರದಿಂದಲೇ. ಇದು ರಾಣಿಯರ ಕೋಣೆ ಕೂಡ ಆಗಿರ್ಬಹುದಲ್ವಾ? ಮೊದಲು ಬರ್ತಾರ್ರಿ ಅವರು ಎಲ್ಲ ಲೆಕ್ಕ ಪತ್ರಗಳೇ ಇರೋದು. ಎಲ್ಲ ಲೆಕ್ಕಪತ್ರ. ಇನ್ನೇನು ಜಾಸ್ತಿ ಬರೀ ಲೆಕ್ಕಪತ್ರ ಎಲ್ಲ ವಸೂಲಿ ಲೆಕ್ಕಪತ್ರ ಎಲ್ಲ ಸುಂಕ ವಸೂಲಾತಿ ಮತ್ತೆ ಲೆಕ್ಕಪತ್ರ. ಬ್ರಿಟಿಷ್ ಮೇಕ್ ಬಾಂಬೆದು. ಇದು ಇಂಪೋರ್ಟೆಡ್ ಬೈ ಬಾಂಬೆ. ಏನಿದು? ಕ್ವೀನ್ ಅಲೆಕ್ಸಾಂಡ್ರಾ ಮತ್ತು ಕಿಂಗ್ ಎಡ್ವರ್ಡ್ ಅನ್ನು, 8ನೇ ಕ್ವೀನ್ ಎಡ್ವರ್ಡ್ ಅನ್ನು ಮತ್ತು ಕ್ವೀನ್ ಅಲೆಕ್ಸಾಂಡರ್ ಅವ್ರದ್ದು ಒಂದು ಬುಕ್ಕು. ಇದು ಲಂಡನಿಂದ ಬಂದಿರೋದು. ಇದು ಇಂಪೋರ್ಟೆಡ್ ಆಗಿರೋದು. ಬ್ರಿಟಿಷ್ ಅವರು ಇದು ಮಾಡಿರೋದು. A ಸೀರೀಸು ಎಕ್ಸ್ಟ್ರಾ ಸೂಪರ್ ಫೈನ್ ಅಂತ. ನೋಡೋಣ ಇದ್ರೊಳಗಡೆ ಏನಿದೆ ಅಂತ. ನೋಟ್ಬುಕ್ಕು. ಇದು ಲಂಡನ್ನಿಂದ ಬಂದಿದ್ದಂಥ ಒಂದು ನೋಟ್ಬುಕ್ ನೋಡಿ. ಅವಾಗ ಎಲ್ಲಿಂದ ತರಿಸ್ಕೊಳ್ತಾ ಇದ್ರು ಅಂದರೆ, ಇಲ್ಲಿ ಭಾರತದಲ್ಲಿ ಇದ್ರ ಕೊರತೆ ಇದ್ದಾಗ ಲಂಡನ್ನಿಂದ ಒಂದು ನೋಟ್ಬುಕ್ಕು ಬರೀಲಿಕ್ಕೆ ತಂದು ಕೊಡ್ತಾ ಇದ್ದಿದ್ದು. ಯಾಕೆಂದರೆ ರಾಜ ಮಹಾರಾಜರು 1800ರಿಂದ ಈಚೆಗೆ ಬ್ರಿಟಿಷರ ಆಳ್ವಿಕೆ ಬರ್ತಾರಲ್ಲ, ಅವಾಗ ಇಲ್ಲಿರುವಂಥ ಸಂಸ್ಥಾನದವರೆಲ್ಲ ಅವರ ರೂಲ್ಸ್ ಎಲ್ಲ ಕೇಳಬೇಕಿತ್ತು. ಅಂಥ ಸಂದರ್ಭದಲ್ಲಿ ಅವರು ನೋಟ್ಬುಕ್ಗಳು ಮತ್ತು ಲೆಕ್ಕಪತ್ರ ಬರೀಲಿಕ್ಕೆ, ಸುಂಕ ವಸೂಲಾತಿಗೆ ಈ ರೀತಿಯಂಥ ಪುಸ್ತಕಗಳನ್ನ ತಂದು ಕೊಡ್ತಾ ಇದ್ದು. ಅದಕ್ಕೊಂದು ಸಾಕ್ಷಿಯಾಗಿದೆ. ಒಂದು ತುಂಬ ಚೆನ್ನಾಗಿದೆ. ಇದು ಲಂಡನ್ನಿಂದ ತರಿಸಿರೋದು. ಇಲ್ಲೇ ಬರೆದಿದ್ದಾರೆ ನೋಡಿ, ಲಂಡನ್ ಅಂತ. ಅದ್ರ ನೋಡಿ ಅವರಿಗೆ ಎಷ್ಟು ರಾಷ್ಟ್ರಾಭಿಮಾನ ಮತ್ತು ದೇಶದ ಬಗ್ಗೆ ಪ್ರೀತಿ ಇತ್ತು ಅನ್ನೋದಕ್ಕೆ ನೋಟ್ಬುಕ್ ಮೇಲೂ ಕೂಡ ಅವರ ರಾಜಾರಾಣಿಯರ ಫೋಟೋಸ್ ಹಾಕಿ ಇಲ್ಲಿ ಕೊಡ್ತಾಯಿದ್ರು. ಅಷ್ಟು ಅವ್ರಿಗೆ ಅವರ ರಾಷ್ಟ್ರದ ಬಗ್ಗೆ ಮತ್ತು ಅವ್ರ ಸಾಮ್ರಾಜ್ಯನ ಪ್ರತಿಯೊಂದು ದೇಶದಲ್ಲಿ ವಿಸ್ತೀರ್ಣ ಮಾಡಬೇಕು ಅಂತ ಹೇಳಿ ಈ ರೀತಿಯೆಲ್ಲ ಅವರು ಚತುರತೆಯಿಂದ ಅವ್ರ ಬುಕ್ಗಳನ್ನೆಲ್ಲ ಇದು ಮಾಡ್ತಾಯಿದ್ರು. ಹೌದು ಕಾಣ್ತೈತ್ರಿ. ಕ್ವೀನ್ದು, ಕಿಂಗ್ದು ರಾಜಾರಾಣಿ ಕಾಣ್ತಾರೆ. ಕಾಣಿಸ್ತಾರೆ.
ಹಾಂ ನೋಡಿ ರಾಜ. ಲೆಕ್ಕಪತ್ರಗಳನ್ನ ಬರೀಲಿಕ್ಕೇನೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಂಥ ಒಂದು ಪುಸ್ತಕ, ನೋಟ್ಬುಕ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ರಾಜಂದು ಅಲ್ಲಿ ಸಿಂಬಲ್ ಇದೆ. ಯಾಕೆಂದರೆ ಇದನ್ನು ಯಾರೂ ಕಾಪಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಾಗಂತೂ ಜೆರಾಕ್ಸ್ ಬರ್ಲಿಕ್ಕೆ ಸಾಧ್ಯನೇ ಇತ್ತಿಲ್ಲ. ಬೇರೆ ಒಂದು ಪುಸ್ತಕದಲ್ಲಿ ಬರೆದು ಏನಾದ್ರು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ರು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ರೀತಿಯಾಗಿ ಒಂದು ಇದು ಮಾಡಿದೆ. ರಾಜಂದು ಒಂದು ಅಲ್ಲಿ ಕಿರೀಟ ಆಗಿರ್ಬೋದು, ರಾಜನ ಶೇಪ್ ಆಗಿರ್ಬೋದು, ಕಂಪ್ಲೀಟಾಗಿ ಈ ಪುಸ್ತಕದಲ್ಲಿ ಕಾಣ್ಬೋದು. ಅದ್ರ ಜೊತೆಗೆ ರಾಣಿದು ತೋರಿಸ್ತೀನಿ. ಇದು ಬಾಂಬೆ ಸರ್ಕಾರದ್ದು. ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ, ಬಾಂಬೆ ಸರ್ಕಾರದಿಂದ ಅಲ್ಲಿ ಹಾಳೆದವ್ರು ಹೆಂಗಾರೆ ರಾಜಾ ರಾಣಿ ಹಾಳೆದವ್ರು. ಓಕೆ, ಬಾಂಬೆ ಸರ್ಕಾರದಿಂದ ಇಲ್ಲಿ ಆಡಳಿತ ನಡೀತಾ ಇತ್ತಲ್ಲ, ಹಾಗಾಗಿ ಇದ್ರ ಮೇಲೂ ಕೂಡ, ಹಾಳೆ ಮೇಲೂ ಕೂಡ ಬಾಂಬೆ ಅನ್ನೋದನ್ನ ಮುದ್ರೆ ಹೊತ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಪರ್ಷಿಯನ್ ಭಾಷೆಲೂ ಕೂಡ ಇದೆ. ಯಾಕಂದರೆ ಇಲ್ಲಿ ಎಲ್ಲರೂ ಆಳ್ವಿಕೆ ಕನ್ನಡ ಮತ್ತು ಹಿಂದಿ, ಪರ್ಷಿಯನ್ ಮೂಡಿ ಭಾಷೆ ಆಗಿರೋದ್ರಿಂದ ಈ ರೀತಿ ಕೊಡ್ತಾ ಇದ್ರು ಪ್ರತಿಯೊಂದು ಇದಕ್ಕೂ. ಇಲ್ಲಿ ಬ್ರಿಟಿಷ್ ಮೇಕ್ ಅಂತ ಇದೆ ನೋಡಿ, ಅವರೇ ಸೃಷ್ಟಿ ಮಾಡಿದ್ದಲ್ಲ, ಅದಕ್ಕೋಸ್ಕರನೇ. ರಾಣಿ ಇದು ಯಾವ್ದಾರು ಸಿಗ್ಬೋದಾ ಅಂತ ನೋಡ್ತಾ ಇದ್ದೀನಿ. ರಾಣಿದ ಕಿರೀಟ ನೋಡ್ಬೋದು ನೀವಿಲ್ಲಿ. ಇಲ್ಲಿ ಕ್ರಮ ಸಂಖ್ಯೆ, ಜಮೀನಿನ ಹೆಸರು, ಎಷ್ಟನೇ ಪಾಣಿ, ಎಷ್ಟು ಎಕರೆ ಇದೆ, ಯಾರ್ದು ಸಹಿ, ಎಲ್ಲದಕ್ಕೂ ಕೂಡ ಬ್ರಿಟಿಷರು ಯಾವ ರೀತಿ ವ್ಯವಸ್ಥೆ ತಂದಿದ್ರು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಯಾಗಿದೆ. ಅದೇ ಆಳ್ತಾ ಇದ್ದಿದ್ದು ಮಾತ್ರ ನಮ್ಮ ದೇಶ, ನಮ್ಮ ರಾಜರು ಕೈ ಕೆಳಗಡೆ ಅವ್ರು ಕೆಲಸ ಮಾಡಬೇಕಿತ್ತು. ಅದೇ ದುರ್ದೈವವಶಾತ್ ನಾವು ಅವ್ರ ಕೆಳಗಡೆ ಕೆಲಸ ಮಾಡಬೇಕಿತ್ತು. ದಾಖಲೆಗಳೆಲ್ಲ ಅವ್ರದ್ದು ಹಾಕಿತ್ತು. ಸುಂಕ ವಸೂಲಿ ಆತಿಯನ್ನು ಈ ರೀತಿ ಮಾಡಿ ಮೂಲಕ ಕೊಡಬೇಕಿತ್ತು. ಅವ್ರಿಗೆ ದಾಖಲೆಗಳು ಬೇಕಿತ್ತಲ್ಲ, ಹಾಗಾಗಿ ಅಲ್ಲಿಂದ ತರಿಸ್ಕೊಂಡು ಈ ರೀತಿ ಒಂದು ವ್ಯವಸ್ಥಿತವಾಗಿ ಲೆಕ್ಕಪತ್ರಗಳನ್ನ ಸಂಗ್ರಹಿಸಿ ಇಡ್ತಾ ಇದ್ರು. ಮೊದಲ ಸ್ಟಾಂಪ್ ನೋಡ್ರಿ. ಓಯ್, ಇದು ಎಷ್ಟನೇ ಇಸ್ವಿದು ಗೊತ್ತಾ? 1917 ಜಾನ್ವರಿ 1 ಬರೆದಿರೋದು ನೋಡ್ಬೋದು ನೀವು. 1917 ಜಾನ್ವರಿ 1 ಇದನ್ನು ಬರೆದಿದ್ದಾರೆ, ಹಿಂದಿಯಲ್ಲಿ ಬರೆದಿದ್ದಾರೆ. ಹಾಗಾದರೆ ಅವಾಗ ಕೆಲಸ ಮಾಡಿದ ಅಧಿಕಾರಿಗಳು ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಯಾವುದೇ ಭಾಷೆನ ಬರಿಬೇಕಿತ್ತು ಅಂಥವ್ರಿಗೆ ಕೆಲಸ ಆಗ್ತಾ ಇತ್ತು ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಯಾಗಿದೆ. ನೋಡಿ, ಒಂದು ಸ್ವಲ್ಪನೂ ಗಜಿಬಿಜಿ ಥರ ಬರೆದಿಲ್ಲ, ಸ್ಪಷ್ಟವಾಗಿ ಹಿಂದಿನ ಬರೆದಿದ್ದಾರೆ. ಆವಾಗಿನ ಕಾಲದ ಸ್ಟಾಂಪ್ ಪೇಪರ್ ನೋಡಿದರೆ ನಾವು ಹೇಳ್ಬೋದು, ಇಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಅಂದರೆ ಭಾರತದಲ್ಲಿ ತಯಾರಾದಂಥ ಒಂದು ಪುಸ್ತಕ ಅಂತ ಹೇಳ್ಬೋದು, ಒಂದು ನೋಟ್ಬುಕ್ಕು. ಯಾಕೆಂದರೆ ಇಲ್ಲಿ ಆನೆ ಸಿಂಬಲ್ ಇದೆ, ಅದ್ರ ಜೊತೆಗೆ ರಾಜರು ಇಲ್ಲಿ ಕುತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಹೆಂಗೆ ರಾಜರು ಹೋಗ್ತಾ ಇದ್ರು ಅನ್ನೋದಕ್ಕೆ. ಅಂದರೆ ನಮಗೆ ಇದರಿಂದ ಅರ್ಥ ಆಗ್ತಾ ಇದೆ, ಬ್ರಿಟಿಷರು ಅವರ ಆಳ್ವಿಕೆ ಬಂದಾಗ ಅವರ ಲೆಕ್ಕಪತ್ರಗಳನ್ನ ಇಡಲಿಕ್ಕೆ, ಅವರ ಮುದ್ರೆಗಳನ್ನ ಇಡಲಿಕ್ಕೆ ಪ್ರತಿಯೊಂದು ಹಾಳೆಲ್ಲೂ ಕೂಡ ಅವರ ರಾಷ್ಟ್ರಲಾಂಛನ ಆಗಿರ್ಬೋದು, ರಾಣಿಯವ್ರ ಚಿತ್ರ ಆಗಿರ್ಬೋದು, ಕಿರೀಟ ಆಗಿರ್ಬೋದು, ಅವರ ದೇಶದ್ದು ಲಂಡನಿಂದ ತರಿಸಿದ್ದು ಮತ್ತು ಬಾಂಬೆ ಸರ್ಕಾರದಂಥ ಮುದ್ರೆ ಒತ್ತಿದ್ರೆ, ಇಲ್ಲಿ ನಮ್ಮ ರಾಜರ ಆಳ್ವಿಕೆಯಲ್ಲಿದ್ದಾಗ ಅವರ ಆನೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಅವರು ರಾಷ್ಟ್ರಲಾಂಛನ ಯಾವುದೆಲ್ಲ ಇತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಅಂದರೆ ಇದೊಂದು ವಾಟರ್ ಪ್ರೂಫ್ ಅಂತ ಹೇಳ್ಬೋದು. ಇವಾಗ ನಾವು ಯಾವುದೇನು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಕಾಪಿರೈಟ್ ಯಾರಾದರೂ ಕತ್ಕೊಳ್ಳೋಕ್ಕಾಗಲ್ವಲ್ಲ, ಆ ರೀತಿಯಾಗಿ ಇದು ಒರಿಜಿನಲ್ ಅಂತ ಹೇಳೋದಕ್ಕೆ ಅವ್ರದ್ದು ಒಂದು ಸಿಂಬಲ್ ಆಗಿ ಇದನ್ನು ಬಳಸ್ತಾ ಇದ್ರು. ಇವಾಗ ಹಳೆ ಕಾಲದ್ದು ಸ್ಟಾಂಪ್ ಪೇಪರ್ ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟನೇ ವರ್ಷದ ಅಂತ ನೋಡೋಣಂತೆ. ಮುದ್ರೆ ಒಂಟುಮುರಿ ದೇಸಾಯಿಯವರ ಮುದ್ರೆ ಅಂತ ಇಲ್ಲಿ ಬರೆದಿದೆ, ಇಲ್ಲಿ ನೋಡ್ಬೋದು ನೀವು. ಸೀಲು ಒಂಟುಮುರಿ ದೇಸಾಯಿಯವರ ಸೀಲು 1000 ವರ್ಷದ್ದು. ಇಲ್ಲಿ ವರ್ಷ ಕಾಣಿಸ್ತಾ ಇಲ್ಲ, ಇಲ್ಲಿ ಕಂಪ್ಲೀಟಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಇಂಗ್ಲೀಷ್ ಬಂದಿದೆ, ಇಂಗ್ಲೀಷ್ ಅಕ್ಷರ ಬಂದಿದೆ, ಹಿಂದಿ ಬಂದಿದೆ, ಅದ್ರ ಜೊತೆ ಕನ್ನಡನೂ ಇದೆ ಅಂದಾಗ ಸಂಪೂರ್ಣವಾಗಿ ಇದು ಬ್ರಿಟಿಷರು ಇನ್ನೇನು ಆಳ್ವಿಕೆ ಮಾಡಿದ್ರು, ಅದ್ರ ಜೊತೆಗೆ ಸ್ವತಂತ್ರ ಬರಬೇಕಿತ್ತು, ಅದ್ರ ಮುಂಚೆ ಮಾಡಿದಂಥ ಮುದ್ರೆಗಳು ಇದು. ಒಂಟುಮುರಿ ದೇಸಾಯಿಯವರ ಮುದ್ರೆ ಅಂತ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು. ಅದು ರಾಷ್ಟ್ರ ಲಾಂಛನ ಎಲ್ಲ ತೆರಿಗೆ ವಸ್ತುಗಳ ಮೇಲೆ ಇದೇ ರೀತಿ ಮುದ್ರೆ ಇರ್ತಾ ಇತ್ತು. ಈ ಅಜ್ಜಾರು ಇಟ್ಟಿದ್ದಾರಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕು. ಇವಾಗ 1941 ಬ್ರಿಟನ್ನ ಕಿಂಗು ಈ ಸಂಸ್ಥಾನದವರಿಗೆ ಒಂದು ಪ್ರಶಂಸಾ ಪತ್ರ ಕೊಟ್ಟಿರೋದು. ಈ ಆಳ್ವಿಕೆ ತುಂಬ ಚೆನ್ನಾಗಿದೆ, ನಿಮ್ಮದು ಸಂಸ್ಥಾನದಲ್ಲಿ ತುಂಬ ವೈಭೋಗದಿಂದ ಇದೆ ಅಂತ ಹೇಳಿ ಯಾವುದೋ ಒಂದು ವಿಷಯಕ್ಕೆ ಕೊಟ್ಟಿದ್ದಂಥ ಒಂದು ಲೆಟರ್ ಇದು. ಹಾಗೇನೆ ಇಟ್ಕೊಂಡಿದ್ದಾರೆ. ಇದು ಗ್ಲಾಸ್ ಹಾಕಿ ಫ್ರೇಮ್ ಹಾಕಿ ಇಟ್ಕೊಂಡಿದ್ರು ಅನಿಸುತ್ತೆ. ಇವಾಗ ಹಾಳಾಗಿದ್ದಿಲ್ಲ, ಹಾಗಾಗಿ ಒಂದು ಪೆಟ್ಟಿಗೆಯಲ್ಲಿದೆ. ನೀವು ನೋಡ್ಬೋದು, ಜಾರ್ಜ್ ಆರೈ ಅಂತ ಹೆಸರಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು 6th ಕಿಂಗ್ ಅವರು. ಅದ್ರ ಜೊತೆಗೆ ಇಲ್ಲಿ ಇಸ್ವಿಗಳನ್ನ ನೋಡೋದಕ್ಕೆ ಕಾಣಿಸುತ್ತಾ ಅಂತ ನೋಡ್ತೀನಿ ರೀ. ಸೈನ್ ನೋಡಿ ಅವ್ರದ್ದು, ರಾಜ್ಯದ್ದು ಯಾವ ರೀತಿ ಇದೆ ಅಂತ. ಬ್ರಿಟನ್ ಕಿಂಗ್ ಅವ್ರದ್ದು ಫುಲ್ಲೆಲ್ಲ ಇಂಗ್ಲೀಷು. ಬ್ರಿಟಿಷ್ ಎಂಪೈರ್
ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ, ಬ್ರಿಟಿಷ್ ಎಂಪೈರ್ ಇಂದ ನಿಮಗೆ ಅಭಿನಂದನಾ ಪತ್ರ ಸಿಗ್ತಾ ಇದೆ ಅಂತ ಹೇಳಿ ಅಪ್ರಿಷಿಯೇಷನ್ ಲೆಟರ್ ಕೊಟ್ಟಿದ್ದಾರೆ ಒಂದು. 1941 ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಟ್ಟಿರೋದು. ಸ್ವಾತಂತ್ರ್ಯ ಆಗೋದಕ್ಕಿಂತ ಮುಂಚೆ 5 ವರ್ಷದಲ್ಲಿ ಮುಂಚೆ ಸಿಕ್ಕಂಥ ಒಂದು ಅಭಿನಂದನಾ ಪತ್ರ ಒಂಟುಮರಿ ದೇಸಾಯಿ ಅವರಿಗೆ ಈ ಲೆಟರು ನೋಡ್ಬೋದು. ಓಕೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.